ಫಸ್ಟ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಬಿಟ್ಟಿದ್ದಾರೆ. ಚಾಯ್ಸ್ ಫಿಲ್ಲಿಂಗ್ ಅಂದರೆ ಆಪ್ಷನ್ ಎಂಟ್ರಿ ಅಲ್ಲ, ತಪ್ಪು ತಿಳ್ಕೊಬೇಡ್ರಿ. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತಲ್ಲ ಅವರು ಹೋಲ್ಡ್ ಮಾಡೋ ಆಪ್ಷನ್ಸು, ಇದನ್ನು ನಾವು ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳ್ತೀವಿ. ಅಥವಾ ಅಡ್ಮಿಷನ್ ಪ್ರೊಸೆಸ್ ಇದು ಎಲ್ಲ ಇದೆಯಲ್ಲ, ಅದು ಚಾಯ್ಸ್ ಫಿಲ್ಲಿಂಗು. ಯಾವ ಥರ ಮಾಡಬೇಕಂದ್ರೆ, ಇಲ್ಲಿ ನೀವು ಲಾಗಿನ್ ಆದಮೇಲೆ ಈ ಥರ ತೋರಿಸುತ್ತೆ ನೋಡಿ, ಸೀಟ್ ಸೆಲೆಕ್ಟ್ ಅಂತ. ಇಲ್ಲಿ ಸೀಟ್ ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಯಾರಿಗೆ ಸೀಟ್ ಎಲ್ಲ ಅಲರ್ಟ್ ಆಗಿರುತ್ತಲ್ಲ, ಅಲ್ಲಿ ನಿಮಗೆ ಓಪನ್ ಮಾಡಿದಾಗ ಕ್ಲಿಕ್ ಹಿಯರ್ ಫಾರ್ ಕೋರ್ಸ್ ಅಲಾಟೆಡ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ನಿಮಗೆ 4 ಚಾಯ್ಸ್ ಬರುತ್ತೆ. ಯಾವ್ಯಾವ 4 ಚಾಯ್ಸ್ ಅಂದರೆ, ಇಲ್ಲಿರ್ಬೋದು ಚಾಯ್ಸ್ 1 ಅಕ್ಸೆಪ್ಟ್ ಅಲಾಟೆಡ್ ಸೀಟ್ ಆ್ಯಂಡ್ ವುಡ್ ಲೈಕ್ ಟು ಅಡ್ಮಿಷನ್ ದ ಅಲಾಟೆಡ್ ಕಾಲೇಜ್. ಅಂದರೆ ನಿಮಗೆ ಕಾಲೇಜ್ ಅಲಾಟ್ ಆಗಿರೋದು ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಅಡ್ಮಿಷನ್ ಪ್ರೊಸೆಸ್ ಮಾಡ್ಬೋದು ಪೇ ಕಟ್ಟಿ. ಇದು ಚಾಯ್ಸ್ 1. ಸೆಕೆಂಡ್ ಚಾಯ್ಸ್ ಏನಂದರೆ, ನಿಮಗೆ ಸೀಟ್ ಅಲಾಟ್ ಆಗಿರೋದು ಇಷ್ಟ ಐತೆ, ಆದರೆ ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಿದ್ರೆ ನೀವು ಪ್ರಿಸ್ಕ್ರೈಸ್ಡ್ ಅಮೌಂಟ್ ಅಂತ ಇರುತ್ತೆ, ಇಷ್ಟು ಅಮೌಂಟ್ ಕಟ್ಟಿ ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಸೀಟ್ನ ಹೋಲ್ಡ್ ಮಾಡಿ. ಚಾಯ್ಸ್ ಸೆಕೆಂಡು ನೆನ್ಪಿಟ್ಕೊಳ್ಳಿ. ಚಾಯ್ಸ್ ಸೆಕೆಂಡ್ ಏನಂದರೆ, ನಿಮಗೆ ಅಲಾಟ್ ಆಗಿರೋ ಸೀಟ್ ಇಷ್ಟ ಇದೆ, ಆದರೆ ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಇಷ್ಟು ಅಮೌಂಟ್ ಕಟ್ಟಿ, ಎಷ್ಟು ಅಮೌಂಟು ಅದೆಲ್ಲ ಏನೂ ಗೊತ್ತಿಲ್ಲ, ಅಮೌಂಟ್ ಕಟ್ಟಿ ನೀವು ಅದನ್ನು ಹೋಲ್ಡ್ ಮಾಡ್ಬೋದು. ಥರ್ಡ್ ಆಪ್ಷನ್ ಚಾಯ್ಸ್ ಥರ್ಡ್ ಏನಂದರೆ, ನನಗೆ ಇದು ಅಲಾಟ್ ಆಗಿರೋದು ಇಷ್ಟ ಇಲ್ಲ ನನಗೆ, ಆದರೆ ನೆಕ್ಸ್ಟ್ ರೌಂಡಿಗೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಚಾಯ್ಸ್ ಥರ್ಡ್ ಮಾಡಬೇಕು. ಚಾಯ್ಸ್ ಫೋರ್ತ್ ಅಂದರೆ, ಇದೆಲ್ಲ ಪ್ರೊಸೆಸ್ಸಿಂದ ಕ್ವಿಟ್ ಮಾಡೋದು. ನನಗೆ ಯಾವ ಅಲಾಟ್ಮೆಂಟ್ ಪ್ರೊಸೆಸ್ಸು ಬೇಡ, ನಾನು ನೆಕ್ಸ್ಟ್ ಫರ್ದರ್ ರೌಂಡಿಗೂ ನಾನು ಸೀಟ್ ಇದು ಮಾಡೋಕ್ಕೆ ನಾನು ಇಷ್ಟ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಇದೆ. ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಆ್ಯಂಡ್ ವಿಲ್ ನಾಟ್ ಬಿ ಅಲೋಡ್ ಫಾರ್ ದ ಫರ್ದರ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್. ಇದು ಚಾಯ್ಸ್ 4. ನನಗೆ ಇಷ್ಟನೇ ಇಲ್ಲ ಇದು ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ನಾನು ಅಟೆಂಡೇ ಆಗಲ್ಲ ಅಂತ ಇದ್ದರೆ ಕ್ವಿಟ್ ಮಾಡೋದು ಚಾಯ್ಸ್ 4. ಇಷ್ಟಿದೆ. ಆಮೇಲೆ ಸಬ್ಮಿಟ್ ಕೊಟ್ಟಾಗ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ನಾನು ಅದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ.